ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ತಾಲೂಕಿನ ಪುಣಜನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕೋಳಿಪಾಳ್ಯ ಗ್ರಾಮದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ರಸ್ತೆ ಅಭಿವೃದ್ಧಿ ನೀರುಗಾಲುವೆ ಕಾಮಗಾರಿಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿವಿಬಾಯಿ ಗಣೇಶ್ ನಾಯ್ಕ ಪರಿಶೀಲಿಸಿದರು. ನಂತರ ಮಾತನಾಡಿ, ಗ್ರಾಮಸ್ಥರ ಬೇಡಿಕೆಯಂತೆ ಕೋಳಿಪಾಳ್ಯ ಗ್ರಾಮದಲ್ಲಿ ಸುಮಾರು 300 ಎಕರೆ ಜಮೀನಿಗೆ ಹೋಗಲು ಅನುಕೂಲ ಆಗುವಂತೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸಲಾಗುತ್ತಿದೆ. ಈ ಭಾಗದ ಜನರ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಗ್ರಾಮದಲ್ಲಿ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ 100 ರಿಂದ 120 ಕಾರ್ಮಿಕರಿಗೆ ಕೆಲಸ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ನರೇಗಾ ಯೋಜನೆಯ ಓಂಬುಡ್ಸ್ಮನ್ ಎ ಬಿ ಶಂಕರ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗನಾಯಕ, ಸದಸ್ಯರಾದ ಮಹೇಶ್ ನಾಯ್ಕ, ಲಲಿತಾಬಾಯಿ, ಗ್ರಾಮದ ಯಜಮಾನರುಗಳಾದ ರಾಜೇಂದ್ರ ನಾಯಕ್, ಸುರೇಶ್ ನಾಯಕ್, ರವೀಂದ್ರ ನಾಯಕ್, ಮುಖಂಡರಾದ ಗುಂಗೋಬಾಲು ನಾಯಕ್, ಪುಟ್ಟು ಸ್ವಾಮಿಗೌಡರು, ಗುರುನಾಯಕ್, ಪ್ರವೀಣ್ ನಾಯಕ್, ಭಗವಾನ್ ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಚಾಮರಾಜನಗರ. ಗುಡ್ಡೆಯವ್ರಿಗೆ ಮಾಡಬೇಕು. ಈ ಕಂಟಿನ್ಯೂ ಈಗ 6 ದಿನ ಆಯ್ತು. ಕಂಟಿನ್ಯೂ 3 ದಿನ ಕೆಲಸ ಕೊಟ್ಟರೆ ಅನುಕೂಲ ಆಗುತ್ತೆ. ಸುಮಾರು ವರ್ಷದಿಂದ ಜಾಬ್ ಕಾರ್ಡ್ಗಳೇ ವರ್ಕ್ ಆಗ್ತಾ ಇಲ್ಲ. ಮತ್ತೆ ಈ ಜಮೀನುಗಳು 300-400 ಎಕರೆ ಜಮೀನಿದೆ, ಯಾರು ಮಾಡ್ತಾ ಇಲ್ಲ. ಸರಿ, ರೋಡ್ ಇಲ್ಲದೆ ಮಾಡ್ತಾ ಇಲ್ಲ. ಅದಕ್ಕೆ ಈಗೆಲ್ಲ ಒಗ್ಗಟ್ಟಾಗಿ ಜನಗಳೆಲ್ಲ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಸರಿ ಸರ್, ಸರಿ ಸರಿ ಅದೇ ನಮ್ಮ ಸಹಕಾರನೂ ಬೇಕು ಸರ್. ತುಂಬ ಇದ್ರೆ ಸಹಕಾರ ಇದ್ರೆ